ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ಣ ಧಾರಾವಾಹಿಯು ಯಾವ ರೀತಿ ಕತೆ ಸಾಗ್ತಾ ಇದೆ ಅಂತ ನೀವು ಕೂಡ ನೋಡಿದ್ದೀರಾ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಿತ್ಯ ನಿಶ್ಚಿತಾರ್ಥಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದೆ. ಒಂದು ಕಡೆ ತೇಜಸ್ ಅಪ್ಪ ಅಮ್ಮ ತಮ್ಮ ನಿಶ್ಚಿತಾರ್ಥಕ್ಕೆ ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಈ ವಿಷಯ ತಿಳಿದಂಥ ಶಾಂತಿ ಕೂಡ ಗಾಬರಿಯಾಗಿರ್ತಾರೆ. ಇನ್ನು ಇದೇ ವಿಷಯದಿಂದಾಗಿ ನಿತ್ಯ ಕೂಡ ಬೇಜಾರಾಗಿ ರೂಮ್ ಸೇರಿಕೊಳ್ತಾರೆ. ಇನ್ನು ಕರ್ಣ ಅವರ ತಾಯಿ ನಿತ್ಯಗೆ ಸಮಾಧಾನ ಕೂಡ ಮಾಡ್ತಾರೆ. ಸಮಾಧಾನವಾದ ಬಳಿಕ ಮತ್ತೆ ಕೆಳಗೆ ಬರ್ತಾರೆ ನಿತ್ಯ. ಅಷ್ಟರಲ್ಲಿ ನಿತ್ಯಗೆ ಒಂದು ಫೋನ್ ಕೂಡ ಬರುತ್ತೆ. ನಿತ್ಯಗೆ ಬರಬೇಕಿದ್ದಂಥ ಡ್ರೆಸ್ಸು ಬಂದಿರೋದಿಲ್ಲ, ಆದರೆ ಡೆಲಿವರಿ ಆಗಿದೆಯಾ ಅಂತ ಫೋನ್ ಬಂದಿರುತ್ತೆ. ನೀವು ನೋಡಿದ್ರೆ ಡೆಲಿವರಿ ಆಗಿದೆ ಅಂತೀರಾ, ನಮ್ಗೆ ಯಾವುದೇ ಡ್ರೆಸ್ ಬಂದಿಲ್ಲ ಅಂತ ನಿತ್ಯ ಕೋಪಗೊಳ್ತಾಳೆ. ಅಷ್ಟರಲ್ಲಿ ಕರ್ಣ ಕೂಡ ಏನಾಯಿತು ಅಂತ ಕೇಳಿದಾಗ ಇರೋ ವಿಚಾರವನ್ನು ನಿತ್ಯ ಹೇಳ್ತಾರೆ. ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ, ಇರಿ ನೋಡೋಣ ಅಂತ ಕರ್ಣ ಹೇಳ್ತಾರೆ. ನಿಮಗೆಲ್ಲ ಚಿಕ್ಕ ವಿಷಯ, ನನಗೆ ಇದೇ ದೊಡ್ಡ ವಿಷಯ ರೀ ಅಂತ ಕೂಡ ಕರ್ಣನ ಮೇಲೂ ಕೂಡ ನಿತ್ಯ ಕೂಗಾಡ್ತಾರೆ. ಇನ್ನು ನಿಶ್ಚಿತಾರ್ಥದ ಕರ್ತವ್ಯವನ್ನು ಕರ್ಣನೇ ವಹಿಸ್ಕೊಂಡಿರೋ ಕಾರಣಕ್ಕೆ ಕರ್ಣನೇ ಎಲ್ಲವನ್ನ ಸರಿ ಮಾಡ್ತಾರೆ. ಇನ್ನು ನಿತ್ಯ ಮನೆಯಲ್ಲೇ ಕರ್ಣನ ಅಜ್ಜಿ, ಅಮ್ಮ, ಅತ್ತೆ ಹಾಗೂ ತಂಗಿ ಎಲ್ಲರೂ ಕೂಡ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಇನ್ನೊಂದು ಕಡೆ ನಿಧಿಗೆ ಕರ್ಣನ ತಂದೆ ಕೂಡ ಹೆದರಿಸ್ತಾ ಇರ್ತಾರೆ. ಹಾಗೆಯೇ ಕರ್ಣ ಅವ್ರನ್ನ ಅಲ್ಲಿಂದ ಬರೋದಕ್ಕೆ ಒಂದು ಪ್ರಯತ್ನ ಕೂಡ ಮಾಡ್ತಾರೆ. ಕರ್ಣನ ತಂದೆ ರಮೇಶ್ ಅಂತಲೇ ಹೇಳ್ಬೋದು. ಸಂಜಯ್ ಜೊತೆ ಸೇರಿ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳನ್ನು ಹೇಳ್ತಾರೆ ಕರ್ಣನಿಗೆ. ಎಲ್ಲಿದ್ದೀರಾ ಏನು ಅಂತ ಹೇಳಿ ಗಾಬರಿಗೊಂಡ ಕರ್ಣ ಅಲ್ಲಿಂದ ಹೊರಡ್ತಾರೆ. ಎಂಗೇಜ್ಮೆಂಟ್ ವಸ್ತುವರಿ ವಹಿಸ್ಕೊಂಡಿದ್ದೆಲ್ಲ ಮಣ್ಣು ಬಿತ್ತು ಅಂತ ಹೇಳಿ ಖುಷಿ ಪಡ್ತಿರ್ತಾರೆ ಕರ್ಣನ ತಂದೆ ರಮೇಶ್ ಹಾಗೂ ಸಂಜಯ್ ಅವರು. ಇನ್ನು ಕರ್ಣ ತನ್ನ ತಂದೆಯನ್ನು ಹುಡುಕೊಂಡು ಹೋಗುವಂಥ ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ಸಮಯಕ್ಕೆ ನಿಧಿಯವರು ಎಂಟ್ರಿನ ಕೊಟ್ಟು ಕರ್ಣನನ್ನು ಕಾಪಾಡ್ತಾರೆ. ಹಾಗೆ ನಿಮ್ಮ ತಂದೆಯವರು ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತು ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಕರ್ಣ ಮತ್ತು ನಿಧಿಯವರು ಮತ್ತೆ ಜೊತೆಗೆ ಕಾಣಿಸ್ಕೊಂಡಿರೋ ವಿಷಯ ರಮೇಶನಿಗೆ ತಿಳಿಯುತ್ತೆ. ಎಲ್ಲ ಅರ್ಥ ಆಗೋ ರೀತಿಲಿ ಹೇಳಿದ್ದೆ ಅಂದ್ಕೊಂಡಿದ್ದೆ ಅಂತ ಕರ್ಣನ ತಂದೆ ನಿಧಿಗೆ ಫೋನ್ ಮಾಡ್ತಾರೆ. ಎಲ್ಲ ಅರ್ಥ ಆಗುತ್ತೆ ಸರ್ ಅಂತ ಕೂಡ ಇಲ್ಲಿ ನಿಧಿ ಟಾಂಗ್ ಕೊಟ್ಟಿದ್ದಾರೆ ರಮೇಶ್ ಅವರಿಗೆ. ಇನ್ನು ಮುಂದೆ ಕರ್ಣ ಸರ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಆಗೋರಿಂದನೂ ನನ್ನ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ರಮೇಶ್ಗೆ ಟಾಂಗ್ ಕೊಟ್ಟಿದ್ದಾರೆ ನಿಧಿ. ಅದು ಹತ್ತಿರದವರೇ ಆಗಿರಲಿ, ದೂರದವರೇ ಆಗಿರಲಿ, ನನಗಂತೂ ಬಿಡೋಲ್ಲ ಅಂತ ಕೂಡ ನಿಧಿ ಇಲ್ಲಿ ಹೇಳ್ತಾರೆ. ಆದರೆ ನಿಧಿಗೆ ಅಂಥ ವಿಷಯ ಏನು ಗೊತ್ತಾಗಿದೆ ಕರ್ಣನ ಬಗ್ಗೆ, ಕರ್ಣನ ತಂದೆಯ ಬಗ್ಗೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಖಂಡಿತವಾಗಿಯೂ ಇವತ್ತಿನ ಸಂಚಿಕೆಯಲ್ಲಿ ಒಂದು ಟ್ವಿಸ್ಟ್ ಅಂತೂ ಖಂಡಿತ ಇದ್ದೇ ಇದೆ ಅಂತಲೇ ಹೇಳ್ಬೋದು. ಇನ್ನು ನಿತ್ಯ ತೇಜಸ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾರಾ ಅಥವಾ ಮದುವೆಯಲ್ಲಿ ಏನಾದರೂ ಉಲ್ಟಾ ಕತೆ ನಡೆಯುತ್ತಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕರ್ಣ ಧಾರಾವಾಹಿಯಲ್ಲಿ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.